ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಇಸುವೆ ಸ್ತೋತ್ರ, ಇಸುವೆ ವಂದನೆ, ಇಸುವೆ ಆರಾಧನೆ, ಇಸುವೆ ಮಹಿಮೆ, ಇಸುವೆ ಕೃತಜ್ಞತೆ, ಇಸುವೆ ಸ್ತೋತ್ರ, ಇಸುವೆ ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ. ಸರ್ವೇಶ್ವರ ಸ್ವಾಮಿಯೇ ಸ್ತೋತ್ರ, ಸರ್ವಶಕ್ತರಾದ ದೇವರೇ ಸ್ತೋತ್ರ, ಆದಿಯೂ ಅಂತ್ಯವೂ ಆದವರೇ ಸ್ತೋತ್ರ, ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದವರೇ ಸ್ತೋತ್ರ, ದೈವ ಪುತ್ರನನ್ನು ಧರೆಗೆ ಕಳುಹಿಸಿದವರೇ ಸ್ತೋತ್ರ, ಮನಸ್ಸಿನಿಂದ, ಹೃದಯದಿಂದ, ಶಕ್ತಿಯಿಂದ, ಶಬ್ದದಿಂದ, ವಿಶ್ವಾಸದಿಂದ ದೈವ ಪುತ್ರನನ್ನು ಧರೆಗೆ ಕಳುಹಿಸಿದ ದೇವರೇ ನಿಮಗೆ ಸ್ತೋತ್ರ. ದೈವ ಪುತ್ರರನ್ನು ಧರೆಗೆ ಕಳುಹಿಸಿದ ಸರ್ವೇಶ್ವರರೇ ಸ್ತೋತ್ರ. ದೈವ ಪುತ್ರರನ್ನು ಧರೆಗೆ ಕಳುಹಿಸಿದ ಸರ್ವೇಶ್ವರರೇ ನಿಮಗೆ ಸ್ತೋತ್ರ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಕೃತಜ್ಞತೆ, ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಜೀವ ಶ್ವಾಸವನ್ನು ನಮ್ಮಲ್ಲಿ ಊದಿರಿ. ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ. ನನ್ನನ್ನು ಶುದ್ಧೀಕರಿಸಿರಿ, ನನ್ನನ್ನು ಶುದ್ಧೀಕರಿಸಿರಿ, ನನ್ನನ್ನು ಶುದ್ಧೀಕರಿಸಿರಿ. ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ. 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 ಪವಿತ್ರ ಆತ್ಮರೇ ನನ್ನನ್ನು ನಿಮ್ಮ ಸಾಧನವಾಗಿಸಿರಿ. ಪವಿತ್ರ ಆತ್ಮರೇ ನನ್ನನ್ನು ನಿಮ್ಮ ಸಾಧನವಾಗಿಸಿರಿ. ಪವಿತ್ರ ಆತ್ಮರೇ ನನ್ನನ್ನು ನಿಮ್ಮ ಸಾಧನವಾಗಿಸಿರಿ.
ಪವಿತ್ರಾತ್ಮರೇ ನನ್ನನ್ನು ನಿಮ್ಮ ಸಾಧನವಾಗಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ನಿಮ್ಮ ಸಾಧನವಾಗಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಶುದ್ಧೀಕರಿಸಿರಿ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಸ್ವಾಮಿಯ ಪವಿತ್ರವಾದ ದಿನದಲ್ಲಿ ನಾವು ನಿಮ್ಮ ಮಕ್ಕಳಾಗಿ ನಿಮ್ಮ ಮುಂದೆ ಕುಳಿತಿದ್ದೇವೆ ರಾಜ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆ, ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವು ಇಂದು ತಪಸ್ಸು ಕಾಲದ ಸಿದ್ಧತೆ ಇಲ್ಲದಿರುವವರೆಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ತಿನ್ನುತ್ತಾ ಕುಡಿಯುತ್ತಾ ಮೋಜು ಮಾಡುತ್ತಾ ತಮ್ಮದೇ ಆದಂತಹ ಲೌಕಿಕವಾದ ಸುಖಭೋಗಗಳಲ್ಲಿ ಮಗ್ನರಾಗಿ ಪಶ್ಚಾತ್ತಾಪವಿಲ್ಲದೆ ಪ್ರಾರ್ಥನಾ ಜೀವಿತವಿಲ್ಲದೆ ಸ್ವಾಮಿ ತಮ್ಮದೇ ಆದಂತಹ ಜೀವಿತವನ್ನು ಮಾಡುತ್ತಿರುವಂತಹ ಸ್ವಾಮಿ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಅವರಲ್ಲಿರುವಂತಹ ಅಂಧತೆಗಳನ್ನು ತೆಗೆದು ಹಾಕಿರಿ ರಾಜ. ಅವರಿಗೆ ಪ್ರಾರ್ಥಿಸುವ ಹೃದಯವನ್ನು ಕೊಡಿರಿ ರಾಜ. ವಿಶ್ವಾಸವನ್ನು ಅವರಿಗೆ ಕೊಡಿರಿ ರಾಜ. ಹೌದು ಸ್ವಾಮಿ ದೇವ, ಈ ತಪಸ್ಸು ಕಾಲದ ಸಿದ್ಧತೆ ಇಲ್ಲದಿರುವಂಥ ಎಲ್ಲ ಮಕ್ಕಳನ್ನು ಅಭಿಷೇಕಿಸಿರಿ ರಾಜ. ನಿಮ್ಮ ಪವಿತ್ರ ಆತ್ಮರಿಂದ ತುಂಬಿ ಅಭಿಷೇಕಿಸಿರಿ ರಾಜ. ಸ್ವಾಮಿ, ತಕ್ಕ ಸಮಯ ಬರುವಾಗ ನೀವು ಪ್ರತಿಯೊಬ್ಬರನ್ನ ತಕ್ಕ ಸಮಯದಲ್ಲಿ ಪರಿವರ್ತಿಸಿ ಉಪಯೋಗಿಸುತ್ತೀರಿ ರಾಜ. ಅಂತೆಯೇ ಸಿದ್ಧತೆ ಇಲ್ಲದವರನ್ನು, ನನ್ನನ್ನು, ನಮ್ಮೆಲ್ಲರನ್ನು ಸ್ವಾಮಿ ತಕ್ಕ ಸಮಯದಲ್ಲಿ ಸಿದ್ಧತೆಗೊಳಿಸಿ ನಮ್ಮನ್ನು ನಿಮ್ಮ ಸಾಧನವಾಗಿಸಿರಿ ರಾಜ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಅಪ್ಪ, ತಮ್ಮ ಜೀವಿತದಲ್ಲಿ ಈ ತಪಸ್ಸು ಕಾಲದ ಅರಿವೇ ಇಲ್ಲದೆ ಜೀವಿಸುತ್ತಿರುವಂತಹ ಮಕ್ಕಳು ಸ್ವಾಮಿ ಸಂಪೂರ್ಣತೆಯಿಂದ ಬದಲಾವಣೆ ಆಗುವಂತೆ ಮಾಡಿ. ಮಾತ್ರ ಅಲ್ಲ, ತಪಸ್ಸು ಕಾಲಕ್ಕೆ ಸಿದ್ಧತೆಯಾಗುತ್ತಿರುವಂತಹ ಮಕ್ಕಳು ಸಹ ಕೇವಲ ಕೆಲವೇ ಕ್ಷಣಗಳು, ಕೆಲವೇ ಸಮಯಗಳು, ಕೆಲವೇ ಸಂಸ್ಕಾರಗಳು ಎಂಬುದಾಗಿ ಮಾತ್ರವೇ ಸಿದ್ಧತೆಯಾಗುತ್ತಿರುವಂತಹ ಮಕ್ಕಳಿದ್ದಾರೆ ಸ್ವಾಮಿ. ಅವರನ್ನು ಪರಿವರ್ತಿಸಿರಿ ಸ್ವಾಮಿ ದೇವ. ಪ್ರತಿಯೊಬ್ಬರು ತಮ್ಮ ನಡೆಗಳಿಂದ, ನುಡಿಗಳಿಂದ, ಕ್ರಿಯೆಗಳಿಂದ ಪರಿವರ್ತನೆ ಹೊಂದಿ ಸ್ವಾಮಿ ಈ ತಪಸ್ಸು ಕಾಲದಲ್ಲಿ ತಮ್ಮನ್ನು ತಾವೇ ಪರಿವರ್ತಿಸಿಕೊಳ್ಳುತ್ತಾ ಸ್ವರ್ಗೀಯ ಐಶ್ವರ್ಯನ ಪಡೆಯುವಂತಹ ಕೃಪೆಯನ್ನು ಕೊಡಿರಿ ರಾಜ. ಇನ್ನು ಬರಲಿರುವಂತಹ ಈ ತಪಸ್ಸು ಕಾಲದ ದಿನಗಳಲ್ಲಿ ಆದರೂ ಸ್ವಾಮಿ ಪ್ರತಿಯೊಬ್ಬರು ಪರಿವರ್ತನೆ ಹೊಂದುವಂತೆ, ಪಾಪವನ್ನು ತ್ಯಜಿಸಿ ಬಿಡುವಂತೆ, ಪಶ್ಚಾತ್ತಾಪಕ್ಕೆ ಬರುವಂತೆ, ತಮ್ಮ ಹಳೆಯ ಜೀವಿತವನ್ನು ತೊಳೆದು ಹೊಸ ಜೀವನವನ್ನು ಪ್ರಾರಂಭಿಸುವಂತೆ ನಿಮ್ಮ ಪವಿತ್ರಾತ್ಮರ ನೆರವನ್ನು ಕರುಣಿಸಿರಿ ಎಂದು ಸ್ವಾಮಿ ಈ ತಪಸ್ಸು ಕಾಲದಲ್ಲಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ಸಮರ್ಪಿಸಿಕೊಡುತ್ತಾ ನಿಮ್ಮ ಅಭಿಷೇಕವನ್ನ ಸ್ವಾಮಿ, ನಿಮ್ಮ ಕೃಪೆಯನ್ನ ಎಲ್ಲ ಮಕ್ಕಳ ಮೇಲೆ ಸುರಿಸಿ ಎಂದು ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಆಮೆನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒತ್ತು ಹಾಕೋಣ. ಆರಾಧನೆ ಅಪಾಸಂದೆ ವಂದನೆ ರಾಜ ಆರಾಧನೆ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವ ವರವನ್ನು ನನ್ನೆಲ್ಲರಿಗೆ ಕರುಣಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪಾಸಂದೆ ಈ ಹೊಸ ದಿನವನ್ನು ನೋಡುವ ಜೊತೆ ನಿಮ್ಮ ಕರುಣೆಯಿಂದ ನಮಗೆ ದಯ ಪಾಲಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪಾಸಂದೆ ನಿನ್ನ ಮನೆಗಿದ್ದವರು ಎಷ್ಟು ದಿನ ಎದ್ದಾಳು ಸ್ವಾಮಿ. ಆದರೆ ನಿಮ್ಮ ಕರುಣೆಯಿಂದ, ನಿಮ್ಮ ಪ್ರೀತಿಯಿಂದ ಈ ದಿನ ನೋಡುವ ವಾಕ್ಯವನ್ನು ನಮ್ಮೆಲ್ಲರಿಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ರಜ. ಅಪ್ಪ ತಂದೆ, ಹೊಸ ಗಾಳಿ, ಹೊಸ ಪ್ರಕೃತಿಯನ್ನು ಪ್ರತಿದಿನವೂ ನಮಗೆ ನಾವು ಅನುಭವಿಸುವ ಕೃಪೆ ನೀವು ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ದೇವರೇ, ನಿಮ್ಮ ಕರುಣೆಯಿಂದ, ನಿಮ್ಮ ದಯೆಯಿಂದ ಅಪ್ಪ ತಂದೆ ಹಗಲಿರನ್ನದೆ ನಮ್ಮನ್ನು ಕಾಯ್ತಿರುವ ದೇವರೇ, ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ಸದಾ ನಿಮ್ಮ ಅಂಗೈಯಲ್ಲಿ ಬಿಸಿಕೊಂಡು ನಮ್ಮನ್ನ ಕಣ್ಮಣಿಯಂತೆ ನೀವು ಕಾಯುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ರಜ. ಅಪ್ಪ ತಂದೆ, ನಮಗೆ ಸೂರ್ಯನ ಹಗಲನ್ನು ನಮ್ಮನ್ನು ಸಂಪೂರ್ಣವಾಗಿ ನೀವು ಕಾಪಾಡಿ ಸೂರ್ಯನ ಹಗಲಲ್ಲಿ ನಮಗೆ ಎಲ್ಲಾ ದೃಷ್ಟಿಯಿಂದ ಸೋಕಿ ಕೊಡುತ್ತಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ, ಕರುಣಾಮಯ ದೇವನೇ, ಕರುಣಾವುಳ್ಳ ದೇವನೇ, ಅಪ್ಪ ನಮಗೆ ಅನ್ನ ಪಾನಗಳನ್ನು
ನಮಗೆ ಬೇಕಾದ ಎಲ್ಲ ಅಗತ್ಯ ವಸ್ತುಗಳೇನಿವೆ ನಮಗೆ ಪ್ರತಿದಿನವೂ ನಮಗೆ ಒದಗಿಸಿ ಕೊಡುತ್ತಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಪ್ರತಿ ವಂದನೆಗಳು ರಾಜ. ಅಪ್ಪ ತಂದೆ, ಕರುಣಾಮಯ ದೇವನೇ, ಕರುಣವುಳ್ಳ ದೇವನೇ, ಅಪ್ಪ ನಿಮ್ಮ ಪ್ರೀತಿಯಿಂದ ನಮ್ಮನ್ನು ಹೊಸ ಸೃಷ್ಟಿಯಾಗಿ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಈ ತಪಸ್ಸು ಕಾಲದಲ್ಲಿ ಅಪ್ಪ ನಿಮ್ಮನ್ನೇ ನಮ್ಮನ್ನು ಕಂಡುಕೊಳ್ಳುವಂತೆ ನಮ್ಮನ್ನು ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ನಿಮ್ಮ ವಾಕ್ಯಗಳು ನಮಗೆ ಅಪ್ಪ ಪ್ರತಿಯೊಬ್ಬರ ಅಥವಾ ಪಾಲಕರ ಮುಖಾಂತರ, ಯಾಜಕರ ಮುಖಾಂತರ ನಮಗೆ ತಲುಪುವಂತೆ ನಿಮ್ಮ ಮಾಡಿ ಅದರಂತೆ ಮನ ಪರಿಸ್ಥಿತಿಯನ್ನು ಜೀವಿಸುವ ಕೃಪೆ ನಮಗೆ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಕರುಣಾಮಯ ದೇವನೇ, ಕರುಣಾಳ ರಕ್ಷಣೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಕರುಣೆಯಿಂದ ನಿಮ್ಮ ದಯೆಯಿಂದ ಜೀವಿಸುವ ಸೌಭಾಗ್ಯ ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ನಿಮ್ಮ ಪ್ರೀತಿ, ನಿಮ್ಮ ಕರುಣೆ ನಮಗೆ ಪ್ರತಿದಿನ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಗಾಳಿ ಬೆಳಕನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಹೊರ ಹುಟ್ಟಿದವರನ್ನು ಬಂದು ಮಿತ್ರರನ್ನು ನಿಮ್ಮ ಕೃಪೆಯಿಂದ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಸ್ವರ್ಗೀಯಾತರ ತಂಡವನ್ನು ಅಪ್ಪ ನೀವು ನಮಗೆ ಪ್ರಾರ್ಥಿಸುವ ವರದಾನವಾಗಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ರಾಜ. ಅಪ್ಪ ತಂದೆ, ಈ ತಂಡವನ್ನು ಮುನ್ನಡೆಸಿಕೊಂಡು ಹೋಗ್ತಿರುವ ಪ್ರಸಾರಿಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ, ಈ ತಂಡದಲ್ಲಿರುವ ಪ್ರತಿಯೊಬ್ಬ ಸದಸ್ಯರನ್ನು ನೀವು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ಕರುಣಾಮಯ ದೇವನೇ, ಕರುಣೆಯುಳ್ಳ ದೇವನೇ, ಅಪ್ಪ ನಮಗೆ ನಾವು ಬೇಡುವಾಗ ಪ್ರತಿಯೊಂದು ಕೋರಿಕೆಗಳು ನೀವು ಏರಿಸಿ ನಮಗೆ ಒದಗಿಸಿ ಕೊಡುತ್ತಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಪ್ರೀತಿಯಿಂದ ನಿಮ್ಮ ಕರುಣೆಯಿಂದ ನಾವು ಜೀವಿಸುವ ವರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಕರುಣಾಮಯ ದೇವನೇ, ಕರುಣೆಯುಳ್ಳ ದೇವನೇ, ಅಪ್ಪ ತಂದೆ, ನಿಮ್ಮ ತಾಯಿಯನ್ನು ನಮ್ಮ ತಾಯಿಯನ್ನಾಗಿ ನೀವು ಮಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ತಾಯಿ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ಎಲ್ಲ ಕೋರಿಕೆಗಳು ನಿಮ್ಗೆ ಈಡೇರಿಸಿ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಪ್ರೀತಿ, ನಿಮ್ಮ ಕರುಣೆ ಪ್ರತಿ ಕ್ಷಣವೂ ನಮಗೆ ಕಾಯುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಕರಗಳ ಮೇಲೆ ನಮ್ಮನ್ನು ಎತ್ತಿಕೊಂಡು ನಮ್ಮನ್ನು ಕಾಪಾಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀವೇ ನಮ್ಮ ರಕ್ಷಕರು, ಪಾಲಕರು ಎಂದು ನಮ್ಮನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಸರ್ವೇಶ್ವರ ಸ್ವಾಮಿ, ಅಪ್ಪ ನಿಮ್ಮ ಏಕೈಕ ಕುಮಾರನನ್ನ ನಮಗೋಸ್ಕರ ಅಪ್ಪ ನಮ್ಮ ಪಾಪಗಳ ನಿಮಿತ್ತಕ್ಕೋಸ್ಕರ ಈ ಲೋಕಕ್ಕೆ ಬಲಿದಾನಾಗಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ಈ ತಪಸ್ಸು ಕಾಲದಲ್ಲಿ ಮನ ಪರಿವರ್ತನೆಗೊಂಡು ಜೀವಿಸುವ ವರವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಆಮೇಲೆ ಪ್ರಭುವನ್ನು ಮಹಿಮೆಪಡಿಸೋಣ. ಕಪ್ಪವಾದರು ಗಗನ ಬೆದಿದರು, ಲೋಕವೇ ಅಂತ್ಯವಾದರು, ಅಳಿಯದು ವಾರ್ತೆಯು ಸುವಾರ್ತೆಯು. ಭೂವು ಕಪ್ಪವಾದರು ಗಗನ ಬೆದಿದರು, ಲೋಕವೇ ಅಂತ್ಯವಾದರು, ಅಳೆಯದು ವಾರ್ತೆಯು ಸುವಾರ್ತೆಯು. ಕ್ರಿಸ್ತೇಸುವನ್ನು ಬಂಧಿಸಿದರು, ನ್ಯಾಯದ ಕಟ್ಟೆಗೆ ಇಳಿದೊಯ್ದರು. ಕ್ರಿಸ್ತೇಸುವನ್ನು ಬಂಧಿಸಿದರು, ನ್ಯಾಯದ ಕಟ್ಟೆಗೆ ಇಳಿದೊಯ್ದರು. ಚಾಟಿಯ ಏಟನ್ನು ಬಾರಿಸಿದರು, ಮುಳ್ಳಿನ ಮುಕುಟವ ಮುಗಿದರು. ಚಾಟಿಯ ಏಟನ್ನು ಬಾರಿಸಿದರು, ಮುಳ್ಳಿನ ಮುಕುಟವ ಮುಗಿದರು. ಅಳಿಯದು ವಾರ್ತೆಯು ಸುವಾರ್ತೆಯು. ಯೇಸುಗೆ ಶಿಲುಬೆಯ ಹೊರಿಸಿದರು, ಕಲ್ವಾರಿ ಬೆಟ್ಟವನ್ನೇರಿಸಿದರು. ಯೇಸುಗೆ ಶಿಲುಬೆಯ ಹೊರಿಸಿದರು, ಕಲ್ವಾರಿ ಬೆಟ್ಟವನ್ನೇರಿಸಿದರು. ದೇಹಕ್ಕೆ ಮೊಳೆಗಳ ಜಡಿಸಿದರು, ಕೀರ್ತಿ ಹೃದಯವ ತಿವಿದಿದರು.
ದೇಹಕ್ಕೆ ಮೊಳೆಗಳ ಜಡಿದಿದ್ದರು, ಈಟೆಯ ಹೃದಯವ ತಿವಿದಿದ್ದರು, ಅಳೆಯದು ವಾರ್ತೆಯು ಸುವಾರ್ತೆಯು. ಭೂಕಂಪವಾದರು, ಗಗನವೇ ಬಿದ್ದರು, ಲೋಕವೇ ಅಂತ್ಯವಾದರು, ಅಳೆಯದು ವಾರ್ತೆಯು ಸುವಾರ್ತೆಯು. ಪ್ರಭುವನ್ನು ಆರಾಧಿಸೋಣ. ಅಳಿಯದ ವಾಕ್ಯವಾಗಿರುವ, ಸ್ವರ್ಗೀಯ ವಾಕ್ಯವಾಗಿರುವ ಆ ದೇವರನ್ನು ಸ್ತುತಿಸೋಣ. ಭೂಕಂಪವಾದರೂ ಈ ಲೋಕವೇ ಕದಲಿದರೂ ಅಳಿಯದಂತಹ ವಾಕ್ಯ, ನಾಶ ಹೊಂದದಂತಹ ವಾಕ್ಯ, ಜೀವಂತ ವಾಕ್ಯ. ಆ ಜೀವಂತ ವಾಕ್ಯವಾಗಿರುವಂತಹ ಪ್ರಭುದೇವರನ್ನು, ಆ ವಾಕ್ಯವನ್ನು ಸ್ವರ್ಗದಿಂದ ಧರೆಗೆ ಕಳುಹಿಸಿದಂತಹ ಪ್ರಭುವನ್ನು, ದೇವರನ್ನು ನಾವು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸೋಣ. ಹಲ್ಲೆಲೂಯ, 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 ಓ ಹಾಲ 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 ಹಾಲೆಲೂಯ. ಯೇಸುವೇ, 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 ಯೇಸುವೇ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಆರಾಧನೆ, 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 ಆರಾಧನೆ. ಓ ಯೇಸುವೇ, 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 ಯೇಸುವೇ. ಓ ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ಪವಿತ್ರಾತ್ಮರೇ. ಓ ಯೇಸು ದೇವರೇ, ಹಲ್ಲೆಲೂಯ, ಹಲ್ಲೆಲೂಯ. ಓ ಯೇಸು ದೇವರೇ, ಹಲ್ಲೆಲೂಯ, ಹಲ್ಲೆಲೂಯ. ಓ ಪ್ರಭುವಾದ ದೇವರೇ, ಹಲ್ಲೆಲೂಯ, ಹಲ್ಲೆಲೂಯ. ಓ ಗುರುವಾದ ದೇವರೇ, ಹಲ್ಲೆಲೂಯ, ಹಲ್ಲೆಲೂಯ. ಓ ಸರ್ವೇಶ್ವರ ಸ್ವಾಮಿಯೇ, ಹಲ್ಲೆಲೂಯ, ಹಲ್ಲೆಲೂಯ. ಓ ಹಲ 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 ಹಲ್ಲೆಲೂಯ. ಯಲಕ ಯಲಕ ಯಲಕ. ಓ ಯಲಕ 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 ಯಲಮ ಯಲಲಲಲಲಲಲ. ಓ ರಬಿ, 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 ರಬಿ. ಓ ಶರೂಬಿ ಅಲಿಯಾನಿ ಅಸ್ತ್ರಾಲಿ ಅಲಿಯಾಲಿ. ಓ ಶರೂಬಿ ಅಲಿಯಾನಿ ಅಸ್ತ್ರಾಲಿ ಅಲಿಯಾಲಿ. ಓ ಶರೂಬಿ ಅಲಿಯಾನಿ ಅಸ್ತ್ರಾಲಿ ಅಲಿಯಾಲಿ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಓ ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ. ಓ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓ ರಕ್ಷಕರೇ, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅಪ್ಪ ತಂದೆ, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಯೇಸುವೇ, ಯೇಸುವೇ, ಆರಾಧನೆ. ಓ ಯೇಸುವೇ, ಯೇಸುವೇ, ಆರಾಧನೆ. ಓ ಯೇಸುವೇ, ಯೇಸುವೇ, ಮಹಿಮೆ. ಓ ಯೇಸುವೇ, ಯೇಸುವೇ, ಕೃತಜ್ಞತೆ. ಓ ಅಪ್ಪ ತಂದೆ ಸ್ತೋತ್ರ. ಓ ಅಪ್ಪ ತಂದೆ ಸ್ತೋತ್ರ.
ಓ ಅಪ್ಪ ತಂದೆ ಸ್ತೋತ್ರ. ಯೇಸು ದೇವರೇ, ಯೇಸು ದೇವರೇ, ಅಲ್ಲೇಲುಯ, ಅಲ್ಲೇಲುಯ. ಓ ರಾಜಾದಿರಾಜರೇ, ದೇವಾದಿ ದೇವರೇ ಸ್ತೋತ್ರ. ಸದಮಲ ಸ್ವಾಮಿಯೇ ಸ್ತೋತ್ರ. ನಮ್ಮನ್ನು ಕಾಯುವಾತನೇ ಸ್ತೋತ್ರ. ನಮ್ಮನ್ನು ಸಂರಕ್ಷಿಸುವಾತನೇ ಸ್ತೋತ್ರ. ಯೇಸುವೆ, ನಮ್ಮೊಡನೆ ವಾಸ ಮಾಡುವವರೇ ಸ್ತೋತ್ರ. ಅಲ್ಲೇಲುಯ, 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 ಅಲ್ಲೇಲುಯ. Hallelujah, hallelujah, hallelujah. Oh, hallelujah, hallelujah, hallelujah. Oh, hallelujah, hallelujah, hallelujah. Oh, hala, 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 hala. Oh, hala, 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 hala. Oh, hala, 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 hala. Oh, Yeshua, 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 Yeshua. Oh, Yeshua, 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 Yeshua. Oh, Yeshua, 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 Yeshua. Appa Tande, Appa Tande, Appa Tande, Appa Tande. Oh, Yesu Swami, stotra, stotra, stotra. Oh, Yesu Swami, stotra, stotra, stotra. Oh, Yesu Swami, stotra, stotra, stotra. ಓ ದೇವರೇ, ಓ ದೇವರೇ, ನನ್ನ ದೇವರೇ, ನನ್ನ ದೇವರೇ, ನನ್ನ ದೇವರೇ, ನನ್ನ ಸರ್ವೇಶ್ವರ ಸ್ವಾಮಿಯೇ ಪವಿತ್ರ ಆತ್ಮರೇ, ನನ್ನ ಸರ್ವೇಶ್ವರ ಸ್ವಾಮಿಯೇ ಪವಿತ್ರ ಆತ್ಮರೇ. ಓ ಸರ್ವೇಶ್ವರ ಸ್ವಾಮಿಯೇ ನನ್ನ ಪವಿತ್ರ ಆತ್ಮರೇ, ನನ್ನ ಯೇಸುವೆ, ಆರಾಧನೆ, 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 ಆರಾಧನೆ. ಓ ಆರಾಧನೆ, 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 ಆರಾಧನೆ. ನಿಮಗೆ ನಿತ್ಯವು, 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 ಸದಾ ಕಾಲಕ್ಕೂ ಆರಾಧನೆ, ಆರಾಧನೆ, ಆರಾಧನೆ. ಹೃದಯದಿಂದ, ಮನಸ್ಸಿನಿಂದ, ಆತ್ಮದಿಂದ, ಶಕ್ತಿಯಿಂದ ಆರಾಧನೆ. ಅಲ್ಲೇಲುಯ, 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 ಅಲ್ಲೇಲುಯ. ಓ 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 ಹಾಲ, 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 ಹಾಲ. ಓ ಹಾಲ, 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 ಹಾಲ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. Praise the Lord. Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆಯೇ, ನಿನಗೆ ಕೋಟಿ ಸ್ತುತಿ ಸ್ತೋತ್ರವು ಸ್ವಾಮಿ. ಈ ಸುಂದರವಾದ ಬೆಳಗಿನ ಸಮಯದಲ್ಲಿ ರಾಜರಾಜನೇ ನಮ್ಮೆಲ್ಲರನ್ನು ತಟ್ಟಿ ಎತ್ತಿಸಿ ಇಡೀ ವಿಶ್ವದ ಮಾನವ ಕೋಟಿಯ ಜನಾಂಗದ ಒಂದೊಂದು ಸಮಸ್ಯೆಗಳಿಗಾಗಿ ಪ್ರಾರ್ಥಿಸಲು ನಮಗೆ ಪ್ರೇರಣೆ ಕೊಟ್ಟಾತನೇ ನನಗೆ ಕೋಟಿ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ ಯೇಸುವಿಗೆ ಇಡೀ ವಿಶ್ವದಲ್ಲಿ ತಪಸ್ಸು ಕಾಲದ ಅರಿವೇ ಇಲ್ಲದ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ಪ್ರರಸದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರಾತ್ಮರ ಅಭಿಷೇಕವು ಸ್ವಾಮಿ ತಪಸ್ಸು ಕಾಲದ ಅರಿವಿದ ಮಕ್ಕಳ ಮೇಲೆ ಬೆಳಕಿನ ಸಮಯದಲ್ಲಿ ಇಳಿದು ಬರಲಿ ಸ್ವಾಮಿ. ಆತ್ಮರಭಿಷೇಕದಿಂದ ಬಲ ಹೊಂದಿಕೊಂಡು ಸ್ವಾಮಿ ತಪಸ್ಸಿನ ಅರಿವಿನ ಬಗೆಯ ಮಕ್ಕಳಿಗೆ ದೇಹ ಪಾಲಿಸಿಕೊಡುವಂತ ಲೋಕದ ಜಂಜಾಟಗಳಲ್ಲಿ ಕುಡಿಯುತ್ತಾ ಯುವ ಸ್ವಾಮಿ ಸಿನಿಮಾಗಳನ್ನು ನೋಡುತ್ತಾ ಮೊಬೈಲ್ಗಳಲ್ಲಿ ಕಾಲಹರಣ ಮಾಡುತ್ತಾ ಚಾಡಿ ಮಾತುಗಳನ್ನು ಹೇಳುತ್ತಾ ಸ್ವಾಮಿ ಅವರಿಗದ ಮಾತುಗಳನ್ನು ಕೇಳುತ್ತಾ ಲೌಕಿಕವಾದ ಚಿಂತೆಗಳಲ್ಲಿ ಮುಳುಗಿರುವಂತ ಎಲ್ಲ ಮಕ್ಕಳು ಸ್ವಾಮಿ ಈ ಬೆಳಗಿನ ಸಮಯದಲ್ಲಿ ಮನಸ್ಸಾಂದ್ರ ಹೊಂದುವಂತೆ ಇನ್ನು ಇರುವಂತ ಸಮಯದಲ್ಲಿ ಸ್ವಾಮಿ ಪಶ್ಚಾತ್ತಾಪದ ದೀನತೆಯನ್ನು ಅನುಗ್ರಹಿಸಿಕೊಂಡು ಆ ಮಕ್ಕಳು ಸ್ವಾಮಿ ತಪಸ್ಸಿನ ಅರಿವಿನ ಬಗ್ಗೆ ಪಾಲಿಸಿಕೊಳ್ಳುವಂತ ಯುವ ಸ್ವಾಮಿ ನಾನು ಸಹ ಇವ ನನ್ನ ಸ್ವರ್ಗೀಯಾತ್ರೆಯ ಪ್ರಾರ್ಥನಾ ತಂಡದ ಅಂಗಾಂಗಗಳಿರಬಹುದು ಸ್ವಾಮಿ. ಅಪಾಯಕ್ಕೆ ತಪಸ್ಸಿನ ಅರಿವಿನ ಬಗ್ಗೆ ನಮಗೆ ದಯ ಪಾಲಿಸಿಕೊಟ್ಟು ಈ ವಿಶ್ವಾಸದಲ್ಲಿ ಬೆಳೆದು ಸ್ವಾಮಿ ನೀವು ಯಾರೆಂಬುದನ್ನು ಅರಿಯುವಂತ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ ಅಂತ. ಗುರುಗಳಾಗಲಿ, ಕನ್ಯಾಸ್ತ್ರೀಗಳಾಗಲಿ, ಪರ್ವಸಭಾ ಪಾಲಕರಾಗಲಿ, ಪಾಠಗಳಾಗಲಿ
ಶುಭ ಸಂದೇಶ ಸಾಗುವಂತ ಮಕ್ಕಳಾಗಲಿ ಸ್ವಾಮಿ. ತಪಸ್ಸಿನ ಅರಿವುಗಳಲ್ಲಿ ಜೀವಿಸುತ್ತಿರುವಂತಹ ಈ ಮಕ್ಕಳ ಮನಪರಿವರ್ತನೆ ಅನುಗ್ರಹಿಸಿದ ನಿನಗೆ ಸಾಕ್ಷಿಯಾಗಿ ಜೀವಿಸುವಂತೆ ಮಾತನಾಡಿಸಿ ಸ್ವಾಮಿ. ಇರುವವನಾಗಿ ಇರುವಾತನು ನೀನು ಎಂಬ ಅರಿವನ್ನು ಆ ಮಕ್ಕಳಿಗೆ ದಯಪಾಲಿಸಿಕೊಡುವಂತ ಸ್ವಾಮಿ. ಕೌಟುಂಬಿಕವಾದಂತಹ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿರುವಂತಹ ಮಕ್ಕಳು ಸ್ವಾಮಿ. ಅಪ್ಪ ಯೇಸುವೆ ನಿಮ್ಮನ್ನ ಅರಿತಿದ್ದರು ಸ್ವಾಮಿ, ಅರಿಯುತ್ತಿರುವಂತ ಮಕ್ಕಳು ರಾಜ್ಯ. ಈ ತಪಸ್ಸಿನ ಬಗ್ಗೆ ಸ್ವಾಮಿ ಅರಿವೇ ಇಲ್ಲದೆ ಸ್ವಾಮಿ ಜೀವಿಸುತ್ತಿರುವಂತ ಮಕ್ಕಳು ಸ್ವಾಮಿ. ಸ್ವಾಮಿ ಯೇಸುವೆ, ನಾನು ಬಂದಿರುವುದು ಪಾಪಿಷ್ಟನ್ನು ಹುಟ್ಟಿಕೊಂಡು ಧರ್ಮೀಶ್ವರನ ಎಂದು ನೋಡಿದ ಆತನೇ ಪ್ರತಿಯೊಂದು ಮಕ್ಕಳ ಮೇಲೆ ಎಲ್ಲ ಆತ್ಮವನ್ನು ಬಲಪಡಿಸಿ ಸ್ವಾಮಿ. ಒಂದು ಆತ್ಮವು ನಷ್ಟಪಟ್ಟು ಹೋಗುವುದು ನನಗೆ ಅವಲವಿಕೆಯೂ ಇಷ್ಟವಿಲ್ಲವೆಂದು ನುಡಿದ ಆತನೇನು ಸ್ವಾಮಿ. ಈ ತಪಸ್ಸಿನ ಅರಿವಿನ ಸ್ವಾಮಿ ಅವರಿಗೆ ದಯಪಾಲಿಸಿಕೊಡು ರಾಜ. ನೀನು ಯಾರೆಂಬುದನ್ನು ಅವರು ನೋಡಲು ಸ್ವಾಮಿ. ಅಪ್ಪ ಒಂದು ಸಲ ನಿನ್ನ ಅರಿತುಕೊಳ್ಳಲಿ ರಾಜ. ಅಪ್ಪ ಯೇಸುವೆ, ನೀವು ಸ್ವಾಮಿ ಪಾತಾಳಕ್ಕೆ ಹೋದರು ಸ್ವಾಮಿ, ಸ್ವರ್ಗ ಲೋಕಕ್ಕೆ ಹೋದರು ಅಲ್ಲಿ ಇರುತ್ತೀವಿ ಸ್ವಾಮಿ. ಪ್ರತಿಯೊಂದು ಮಕ್ಕಳು ಸ್ವಾಮಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ರಾಜ್ಯ. ಈ ತಪಸ್ಸು ಕಾಲದಲ್ಲಿ ಸ್ವಾಮಿ ಅವರಿಗೆ ಮನಸ್ಸಾನತೆಯನ್ನು ಅನುಗ್ರಹಿಸಿ ರಾಜ್ಯ. ಆಚಕಾಯನಂತೆ ದುಡ್ಡುಗಾರ ಮಗನಂತೆ ಸ್ವಾಮಿ ಅವರ ಮನಪರಿಸ್ಥಿತಿಯ ಪಾಲಿಸಿಕೊಡು ಸ್ವಾಮಿ. ಎಷ್ಟೋ ಮಕ್ಕಳು ಈ ತಪಸ್ಸು ಕಾಲದಲ್ಲಿ ಕಣ್ಣೀರಿಂದ ಪ್ರಾರ್ಥಿಸಿದ್ದಾರೆ ರಾಜ್ಯ. ತಂದೆ ತಾಯಿಗಳು ಮಕ್ಕಳ ಮನ ಪರಿವರ್ತನೆಗಾಗಿ ಪ್ರಾರ್ಥಿಸುತ್ತಿದ್ದಾರೆ ಸ್ವಾಮಿ. ನೀನು ಯಾರೆಂಬುದು ಅರಿತುಕೊಳ್ಳಲು ಆ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿರುವ ಪ್ರತಿಯೊಂದು ತಂದೆ ತಾಯಿಯ ಕಣ್ಣೀರಿನ ಪ್ರಾರ್ಥನೆ ಆಲಿಸಿ ರಾಜ್ಯ. ವಿಶೇಷವಾಗಿ ಯುವಕ ಯುವತಿಯರು ಸ್ವಾಮಿ ಈ ತಪಸ್ಸು ಕಾಲದಲ್ಲಿ ನಿನ್ನನ್ನು ಅರಿತುಕೊಳ್ಳಲು ರಾಜ್ಯ. ಆ ಮೊಬೈಲ್ ಬರುವಂತ ಎಲ್ಲ ದುಷ್ಟ ಅಭ್ಯಾಸಗಳಿಂದ ಬಿಡುಗಡೆ ದಯಪಾಲಿಸಿಕೊಟ್ಟು ಸ್ವಾಮಿ. ಅಪಾಯೇಶ್ವರ ಯೌವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಆರಾಧಿಸುವುದು ನಡೆದಂತೆ ಆ ಮಕ್ಕಳು ನಿನ್ನ ಯಾರೆಂಬುದನ್ನು ಸರ್ವೇಶ್ವರ ಸೇನಾಧೀಶ್ವರ ಸ್ವಾಮಿ ಯಾರೆಂಬುದನ್ನು ಗ್ರಹಿಸಿಕೊಳ್ಳುವುದು ಶಕ್ತಿಯನ್ನು ಆ ಎಲ್ಲ ಯುವಕ ಯುವತಿಯರಿಗೂ ದಯಪಾಲಿಸಿಕೊಡು ಸ್ವಾಮಿ. ನಿನ್ನ ಸ್ವಾರ್ಥವನ್ನು ಒತ್ತು ನಡೆಯುವಂತ ಮಕ್ಕಳಾಗಿ ಮಾರ್ಪಡಿಸಿ ಸ್ವಾಮಿ. ಅಪಾಯೇಶ್ವರ ನಿನ್ನನ್ನು ಸ್ವಾಮಿ ತಾಯಿ ಗರ್ಭದಿಂದಲೇ ಆರಿಸಿಕೊಂಡಂತ ಮಕ್ಕಳಾಗಿ ಮಕ್ಕಳನ್ನ ಮಾರ್ಪಡಿಸಿದ ದೇವ. ನಮ್ಮ ವಿಚಾರಣೆಗಿರುವಂತಹ ಮಕ್ಕಳು ಸ್ವಾಮಿ ತಪಸ್ಸಿನ ಅರಿವಿಲ್ಲದಿದ್ದಿರಬಹುದು ರಾಜ. ಈಗ ನಮ್ಮ ವಿಚಾರಣೆಯಂತ ಎಲ್ಲ ಮಕ್ಕಳು ಸ್ವಾಮಿ ನಿನ್ನ ಅರಿತುಕೊಳ್ಳುವಂತೆ ಮಾರ್ಪಡಿಸಿ ಸ್ವಾಮಿ. ಪೂರ್ಣ ಬಲಿ ಪೂಜೆಯಲ್ಲಿ ಭಾಗವಹಿಸುವಂತೆ ಸಂಸ್ಕಾರ ವಿಧಿನಿಯಗಳನ್ನು ಆಚರಿಸುವಂತ ಮಕ್ಕಳಾಗಿ ಮಕ್ಕಳನ್ನು ಮಾರ್ಪಡಿಸುತ್ತಿದ್ದೇವ. ಪ್ರತಿಯೊಂದು ವಿಶ್ವದಲ್ಲಿರುವಂತಹ ಎಲ್ಲ ಮಕ್ಕಳು ಸ್ವಾಮಿ ತಪಸ್ಸು ಕಾಲದಲ್ಲಿ ನಿನ್ನನ್ನು ಹೆಚ್ಚಾಗಿ ಕಂಡುಕೊಳ್ಳುವಂತೆ, ನಿನ್ನ ಅರಿಯುವಂತೆ, ಲೋಕದ ಎಲ್ಲ ದುಷ್ಟ ಅಭ್ಯಾಸಗಳು ಬಿಟ್ಟು ಬಿಡುವಂತೆ, ಅಪಾಯಸ್ಸು ನನಗೆ ಸಾಕ್ಷಿಯಾಗಿ ಜೀವಿಸುವಂತೆ, ಮನ ನೊಂದುಕೊಂಡು ನಿನ್ನ ಬಳಿಗೆ ಬರುವಂತೆ, ಅಪಾಯಸ್ಸು ನಿನ್ನನ್ನು ಯಾರೆಂಬುದನ್ನು ಅರಿಯುವಂತ ಮಕ್ಕಳಾಗಿ ಆ ಮಕ್ಕಳನ್ನು ಮಾರ್ಪಡಿಸಿ ರಾಜ. ನಿನ್ನ ಒಂದು ಸ್ವಲ್ಪ ರಕ್ತದಿಂದ ಆ ಮಕ್ಕಳನ್ನು ಜೀವಿಸಲ್ಪಡಲಿ ಸ್ವಾಮಿ. ಆತ್ಮವು ಯಾವ ಕಾರಣಕ್ಕೂ ಸೋತು ಬಿದ್ದು ಹೋಗದಂತೆ ಬಲಪಡಿಸಿದ್ದೇವ. ಅಪಾಯಸ್ಸೇ ಆ ಮಕ್ಕಳು ದೊಡ್ಡ ಶಾಸ್ತ್ರಿಯಾಗಿ ಜೀವಿಸುವಂತೆ ಯುಗದ ಕಟ್ಟ ಕಡೆಯವರೆಗೂ ಸ್ವಾಮಿ ನಿನ್ನೊಂದಿಗೆ ಸೇರಿ ಬಾಳುವಂತೆ, ನಿನ್ನ ಸ್ವಾರ್ಥೆಯನ್ನು ಅರಿತುಕೊಳ್ಳುವಂತೆ, ನಿನ್ನ ವಾಕ್ಯದಲ್ಲಿ ಬಲ ಹೊಂದುವಂತೆ ಎಲ್ಲ ಮಕ್ಕಳು ಸ್ವಾಮಿ ತಪಸ್ಸು ಕಾಲದಲ್ಲಿ ನಿನ್ನ ಅರಿವನ್ನು ಮಕ್ಕಳಿಗೆ ದಯಪಾಲಿಸಿಕೊಡುವುದು. ಅಮ್ಮ ಪರಿಶುದ್ಧ ಪ್ರೀತಿಯ ಕನ್ಯೆ ನರಸನವರೇ, ಮಕ್ಕಳ ಸೌಭಾಗ್ಯಗಳಾಗಿ ಪ್ರತಿಯೊಂದು ಮಕ್ಕಳಿಗೂ ಈ ತಪಸ್ಸು ಕಾಲದಲ್ಲಿ ನಿನ್ನ ಮಗನೊಂದಿಗೆ ಐಕ್ಯವಾಗಿ ಜೀವಿಸಿ ಆ ಶಿಲುಬೆ ಮತ್ತು ಯಾತನೆಯನ್ನು ಗ್ರಹಿಸಿ ಜಯಿಸುವಂತ ಶಕ್ತಿಯನ್ನು ಮಕ್ಕಳಿಗೆ ದಯಪಾಲಿಸಿ ಕೊಡಿರಿಯದು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ಪ್ರೀತಿ ಜೀವನದ ಒಡೆಯನೇ. ಆಮೇನ್ 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 ಆಮೇನ್. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಆತ್ಮರೇ ನಿಮಗೆ ಸ್ತೋತ್ರ. ಅಪ್ಪ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿಮ್ಮ ಮುಂದೆ ಕುಳಿತುಕೊಂಡು ಪ್ರಾರ್ಥಿಸುವಂತಹ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ನೀಡಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ ತಂದೆಯೇ ಈ ತಪಸ್ ಕಾಲವನ್ನು ನಮ್ಮೆಲ್ಲರಿಗೂ ನೀನು ನೀಡಿದೀಯ ಸ್ವಾಮಿ. ಇಡೀ ವಿಶ್ವವೇ ಸ್ವಾಮಿ ತಪಸ್ಸು ಕಾಲವನ್ನು ಆಚರಿಸುತ್ತಿದೆ ಸ್ವಾಮಿ. ಅಪ್ಪ ತಂದೆ ಈ ತಪಸ್ಸು ಕಾಲದಲ್ಲಿ ಸ್ವಾಮಿ ಎಷ್ಟೋ ವ್ಯಕ್ತಿಗಳು ಸ್ವಾಮಿ ಈ ತರ ಅರಿವಿಲ್ಲದೆ ಇದ್ದಾರೆ ಸ್ವಾಮಿ. ಅಪ್ಪ ಅವರ ಮೇಲೆ ಕರುಣೆಯಾಗಿದೆ ಸ್ವಾಮಿ. ಅಪ್ಪ ತಂದೆ ಈ ಸಮಯದಲ್ಲಿ ಸ್ವಾಮಿ ನಿನ್ನೊಂದಿಗೆ ನಾವು ಇರಬೇಕು, ನಿನ್ನ ವಾಕ್ಯಗಳನ್ನು ನಾವು ಧ್ಯಾನಿಸಬೇಕು, ಹಾಗೂ ನೀನು ಮಾಡುಪಟ್ಟ ಶಿಲುಬೆಯ ಮರಣವನ್ನು ಸ್ವಾಮಿ ನಾವೆಲ್ಲರೂ ಧ್ಯಾನಿಸಬೇಕು ಸ್ವಾಮಿ. ಅಪ್ಪ ನೀನು ಪಟ್ಟಂತ ಕಷ್ಟಗಳನ್ನು ನಾವು ನೋಡಿ ನಿಮ್ಮಂತೆ ಸ್ವಾಮಿ ನಿಮ್ಮ ಗೌರವ ಪ್ರಾರ್ಥಿಸುವಂತಹ ಒಂದು ಕಾಲವಾಗಿದೆ ಸ್ವಾಮಿ. ಆದರೆ ಸ್ವಾಮಿ ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳು ಸ್ವಾಮಿ ಇದರ ಅರಿವಿಲ್ಲದೆಯೇ ಜೀವಿಸುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ ಅವರದೇ ಆದ ಲೋಕದಲ್ಲಿ ಅವರು ಮುಳುಗಿ ಹೋಗಿದ್ದಾರೆ ಸ್ವಾಮಿ. ಬೇಡವಾದ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ ಸ್ವಾಮಿ. ಅಪ್ಪ ತಂದೆ ಅವರಿಗೆ ಅರಿವು ಆಗಬೇಕು ಸ್ವಾಮಿ.
ನೀನು ಪಾಡಿದಂತಹ ಶಿಲುಬೆಯ ಮರಣವನ್ನು ಅವರು ಧ್ಯಾನಿಸಬೇಕು ಸ್ವಾಮಿ. ಆದರೆ ಸ್ವಾಮಿ ಅವರು ಮೊಬೈಲ್ ನೋಡುವುದರಲ್ಲೋ, ಸಿನಿಮಾ ನೋಡುವುದರಲ್ಲೋ, ಮತ್ಯಾವುದರಲ್ಲೋ ಸ್ವಾಮಿ ಅವರು ತೊಡಗಿಕೊಂಡಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಅವರ ಮೇಲೆ ಕರುಣೆಯಾಗಿರಿ. ಅವರ ಮನ ಪರಿವರ್ತನೆಗಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಸ್ವಾಮಿ ಮನ ಪರಿವರ್ತನೆ ಹೊಂದಿ ಸ್ವಾಮಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಅವರನ್ನು ಮಾರ್ಪಡಿಸಿರಿ ರಾಜ. ಅಪ್ಪ ತಂದೆಯೇ, ಇಡೀ ದಿನ ಸ್ವಾಮಿ ಕುಳಿತು ಮೊಬೈಲ್ ನಲ್ಲಿ ಮುಳುಗಿ ಹೋಗುವಂತಹ ಯುವಕ ಯುವತಿಯರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಹೌದು ಸ್ವಾಮಿ, ಅದೊಂದು ಕಾಲವಿತ್ತು ಸ್ವಾಮಿ. ತಪಸ್ಸು ಕಾಲವೆಂದರೆ ತುಂಬಾ ಹೆದರಿಕೆಯಿಂದ ಹಾಗೂ ಪ್ರಾರ್ಥನೆಯಿಂದ ಇರುವಂತಹ ಜನರು ಇದ್ದೇ ಇದ್ದರು ಸ್ವಾಮಿ. ಆದರೆ ಈಗಿನ ಕಾಲದಲ್ಲಿ ಸ್ವಾಮಿ ಅವೆಲ್ಲವೂ ಸ್ವಾಮಿ ಬಿಟ್ಟು ಹೋಗುತ್ತಿದೆ ಸ್ವಾಮಿ. ನಿನ್ನನ್ನೇ ನಂಬುವಂತಹ ಮಕ್ಕಳು ಕಡಿಮೆ ಆಗುತ್ತಿದ್ದಾರೆ ಸ್ವಾಮಿ. ನಿನ್ನನ್ನು ಆರಾಧಿಸುವಂತಹ ಮಕ್ಕಳು ಇಲ್ಲದಂತಾಗುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ಆ ಹೆದರಿಕೆ ಇಲ್ಲದೆ ಭಯ ಭೀತಿಯಿಂದ ಜೀವಿಸುವಂತಹ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಪ್ರತಿಯೊಂದು ಒಬ್ಬ ವ್ಯಕ್ತಿಯು ಸ್ವಾಮಿ ನಿಮ್ಮನ್ನು ಅರಿಯಬೇಕು ಸ್ವಾಮಿ, ನಿಮ್ಮ ವಾಕ್ಯವನ್ನು ತಿಳಿಯಬೇಕು ಸ್ವಾಮಿ, ನಿಮ್ಮಲ್ಲಿರುವಂತಹ ಗುಣಗಳನ್ನು ಸ್ವಾಮಿ ಅವರು ಅನುಸರಿಸಬೇಕು ಸ್ವಾಮಿ. ಅಪ್ಪ ತಂದೆಯೇ, ಆ ಎಲ್ಲರ ಮೇಲೆ ಕರುಣೆಯಾಗಿರು. ಅರಿವಿಲ್ಲದೆ ಇರುವಂತಹ ಮಕ್ಕಳ ಮೇಲೆ ಕರುಣೆಯಾಗಿರು. ಅಪ್ಪ ತಂದೆ, ಅವರೆಲ್ಲರನ್ನು ಮನ ಪರಿವರ್ತನೆ ಮಾಡು. ನಿನ್ನ ಮಕ್ಕಳಾಗಿ ಜೀವಿಸುವಂತಹ ಮಕ್ಕಳಾಗಿ ಅವರನ್ನು ಮಾರ್ಪಡಿಸಿರಿ. ಅಪ್ಪ ತಂದೆ, ದಿನಪ್ರತಿಯಲ್ಲಿ ಪ್ರಾರ್ಥನೆಯಲ್ಲಿ ತೊಡಗಿಕೊಂಡು ಸ್ವಾಮಿ ಒಂದೊಂದು ವಾಕ್ಯವನ್ನಾದರೂ ಸ್ವಾಮಿ ತಮ್ಮ ಬಾಯಲ್ಲಿ ಪಠಿಸಿಕೊಂಡು ಸ್ವಾಮಿ ನೀನು ತೋರಿದ ಮಾರ್ಗದಲ್ಲಿ ನಡೆಯುವಂತ ಮಕ್ಕಳನ್ನಾಗಿ ಮಾರ್ಪಡಿಸು. ಇಡೀ ವಿಶ್ವದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ರಾಜ. ಬನ್ನಿರಿ ರಾಜ, ಎಲ್ಲರ ಹೃದಯಗಳಲ್ಲಿ ಬನ್ನಿರಿ, ಎಲ್ಲರ ಮನಸ್ಸುಗಳಲ್ಲಿ ಬನ್ನಿರಿ, ಎಲ್ಲರ ಮನ ಪರಿವರ್ತನೆಯನ್ನು ಮಾಡಲಿ ಬನ್ನಿರಿ ಸ್ವಾಮಿ. ನಿಮ್ಮ ಪರಿಶುದ್ಧವಾದ ರಕ್ತವು ಸ್ವಾಮಿ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಇಳಿದು ಬರಲಿ. ತಪಸ್ಸು ಕಾಲದ ಅರಿವೇ ಇಲ್ಲದ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಆ ಮಕ್ಕಳನ್ನು ಸ್ವಾಮಿ ಸ್ವೀಕರಿಸಿರಿ, ಅಂಗೀಕರಿಸಿರಿ, ಅವರನ್ನು ಮುಟ್ಟಿರಿ ಎಂದು ನಿಮ್ಮ ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನ, ಯೇಸುವೆ ಆರಾಧನೆ. ಅಪ್ಪ ತಂದೆ, ಇಡೀ ರಾತ್ರಿ ಒಳ್ಳೆ ನಿದ್ರೆಯನ್ನು ಕೊಟ್ಟು ಈ ಬೆಳಗಿನ ಜಾವದಲ್ಲಿ ಎಬ್ಬಿಸಿ ನಿನ್ನನ್ನು ಸ್ತುತಿಸಲು ಮಹಿಮೆ ಪಡಿಸಲು ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಈ ದಿನ ಜೀವನ ಎರಡನ್ನೂ ಕೊಟ್ಟಿದ್ದೀಯ ಸ್ವಾಮಿ, ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಈ ತಪಸ್ಸು ಕಾಲವನ್ನು ಅರಿವೇ ಇಲ್ಲದ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೀವಿ ಸ್ವಾಮಿ. ಅಪ್ಪ ಯೇಸುವೆ, ಆ ತಪಸ್ಸು ಕಾಲವೆಂದರೆ ಏನೆಂದು ಎಲ್ಲಾ ಮಕ್ಕಳು ಅರಿತುಕೊಳ್ಳಲಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಸ್ವಾಮಿ ಅರಿವಿಲ್ಲ ಸ್ವಾಮಿ. ಅಪ್ಪ ತಂದೆ, ವಾಡಿಕೆಯಾಗಿ ಸ್ವಾಮಿ ಚರ್ಚಿಗೆ ಬರುತ್ತಾರೆ, ಹೋಗುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಸ್ವಾಮಿ ವಿಭೂತಿ ಬುಧವಾರ ಬಂದು ಹೋದರೆ ಇನ್ನು ಬರುವುದು ಶುಭ ಶುಕ್ರವಾರವೇ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳಿಗೆ ಅರಿವನ್ನು ಮೂಡಿಸು ತಂದೆ, ನೀನು ಯಾರೆಂದು ತೋರಿಸಿಕೊಡು ತಂದೆ. ಅಪ್ಪ ತಂದೆ, ಎಲ್ಲ ಮಕ್ಕಳನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಕಾಲದಲ್ಲಿ ಎಲ್ಲ ಕಾಲವು ತಪಸ್ಸು ಕಾಲ ಪವಿತ್ರವಾದದ್ದು ಸ್ವಾಮಿ. ಅಪ್ಪ ಯೇಸುವೆ, ಎಲ್ಲ ಮಕ್ಕಳಿಗೆ ತಪಸ್ಸು ಕಾಲ ಏನೆಂದರೆ ಅರಿವನ್ನು ಮೂಡಿಸು ತಂದೆ. ಅಪ್ಪ ನಿನ್ನ ಪಾಡುಗಳಲ್ಲಿ ನಿನ್ನನ್ನೇ ಧ್ಯಾನಿಸುತ್ತಾ ಪ್ರತಿ ದಿನವೂ ಸ್ವಾಮಿ ಈ 40 ದಿನವೂ ಸ್ವಾಮಿ ನಿನ್ನನ್ನು ಧ್ಯಾನಿಸುವಂತ ಮಕ್ಕಳಾಗಿತ್ತು ಸ್ವಾಮಿ. ಅಪ್ಪ ತಂದೆ, ತಿಳಿದೋ ತಿಳಿಯದೆ ಎಷ್ಟೋ ಮಕ್ಕಳು, ಎಷ್ಟೋ ಕ್ರೈಸ್ತರು ಸ್ವಾಮಿ ತಪ್ಪು ಮಾಡುತ್ತಿದ್ದಾರೆ ಸ್ವಾಮಿ. ಅರಿವಿಲ್ಲದೆ ತಪ್ಪು ಮಾಡುತ್ತಿರುವ ಮಕ್ಕಳನ್ನು ಕ್ಷಮಿಸಿ ಸ್ವಾಮಿ. ಅವರಿಗೆ ಈ ತಪಸ್ಸು ಕಾಲವನ್ನು ಜ್ಞಾನವನ್ನು ಮೂಡಿಸಿ ತಂದೆ. ಅಪ್ಪ ತಂದೆ, ಅಪ್ಪ ಯೇಸುವೆ, ಯಾವಾಗಲೂ ಈ ಕ್ರೈಸ್ತ ಮಕ್ಕಳು ಸ್ವಾಮಿ ನಿಮ್ಮನ್ನು ಅರಿತುಕೊಂಡು ಹೆಚ್ಚು ಹೆಚ್ಚಾಗಿ ಪ್ರಾರ್ಥಿಸುವಂತ ಕೃಪಾವರವನ್ನು ನೀಡಿ ತಂದೆ. ತಪಸ್ಸು ಕಾಲದಲ್ಲಿ ಸ್ವಾಮಿ ಪ್ರಾರ್ಥನೆ, ದಾನ, ಧರ್ಮ ಎಲ್ಲವನ್ನು ಕೈಗೊಂಡು ಅವರು ನಿಮಗೋಸ್ಕರ ಹೆಚ್ಚು ಹೆಚ್ಚಾಗಿ ಪ್ರಾರ್ಥಿಸುವಂತ ಮಕ್ಕಳಾಗುವಂತೆ ಮಾಡ ಕರುಣಿಸು ತಂದೆ. ಅಪ್ಪ ತಂದೆ, ನಮ್ಮ ವಿಚಾರಣೆಯಲ್ಲಿರಬಹುದು ತಂದೆ. ತಪಸ್ಸು ಕಾಲವೇನೊಂದು ಅರಿಯದ ಮಕ್ಕಳನ್ನು ನಿನಗೆ ಸಮರ್ಪಿಸುತ್ತೇನೆ.
ಅಪ್ಪ ತಂದೆ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಗ್ರಾಮದಲ್ಲಿ, ಅಕ್ಕಪಕ್ಕದಲ್ಲಿ ತಿಳಿದಿರ ಮಕ್ಕಳಿಗೆ ತಪಸ್ಸು ಕಾಲವೆಂದು ಇನ್ನೂ ಅರಿತುಕೊಂಡಿಲ್ಲ ಸ್ವಾಮಿ. ಆ ಮಕ್ಕಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಎಲ್ಲಾ ಮಕ್ಕಳ ಮೇಲೆ ದಯೆ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ಅಪ್ಪ ಆ ಮಕ್ಕಳಿಗೆ ಜ್ಞಾನ ಬುದ್ಧಿಯನ್ನು ಕೊಡು ತಂದೆ, ಅವರಿಗೆ ಜ್ಞಾನವನ್ನು ಮೂಡಿಸು ತಂದೆ. ಅಪ್ಪ ಯೇಸುವೆ, ಆ ಮಕ್ಕಳು ಹೆಚ್ಚು ಹೆಚ್ಚಾಗಿ ಪ್ರಾರ್ಥಿಸುವಂತೆ ಕರುಣಿಸು ತಂದೆ. ಅಪ್ಪ ಯೇಸುವೆ, ಎಲ್ಲಾ ಮಕ್ಕಳನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಆಮೇಲೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ, ರಜ ಆರಾಧನೆ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಕುರಿತು ಪ್ರಾರ್ಥಿಸುವ ವರವನ್ನು ನಮ್ಮೆಲ್ಲರಿಗೆ ಕರುಣಿಸಿದ್ದಕ್ಕಾಗಿ ನಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ, ತಪ್ಪಿಸಿದ ಅರಿವಿಲ್ಲದೆ ಜೀವಿಸುತ್ತಿರುವ ಎಲ್ಲ ಮಕ್ಕಳನ್ನು ನಿಮ್ಮ ಪಾದಚಾರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸಿದ್ದೇನೆ ರಜ. ಅಪ್ಪ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ಸ್ವಾಮಿ. ಅಪ್ಪ ತಂದೆ, ತಪ್ಪಿಸಿದಂತ ಅರಿವಿಲ್ಲದೆ ಅಪ್ಪ ತಮಗೆ ಆದ ಕುಡಿತದಿಂದ ಮಾಂಸ ತಿನ್ನುತ್ತಾ ಅಪ್ಪ ತಮಗೆ ಬೇಕಾದಂತೆ ಇಷ್ಟದಂತೆ ಪ್ರಾರ್ಥಿಸದೆ ಅಪ್ಪ ತಂದೆ ಒಂದು ಪರಿಶುದ್ಧವಾದ ಶುಕ್ರವಾರಕ್ಕೆ ಬೆಲೆ ಕೊಡದೆ ಅಪ್ಪ ತಂದೆ ತಮ್ಮದೇ ಒಂದು ಲೋಕದಲ್ಲಿ ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅಪ್ಪ ನಿಮ್ಮ ಕರುಣೆ, ನಿಮ್ಮ ಪ್ರೀತಿ ಅವರಿಗೆ ಏನೆಂದು ತಿಳಿಸಿಕೊಡಿರಿ ರಜ. ಅಪ್ಪ ತಂದೆ, ಈ ತಪಸ್ವಿ ಕಾಲದಲ್ಲಿ ನೀವು ಕೊಟ್ಟ ಯಾತನೆಗಳು ಆ ಮಕ್ಕಳಿಗೆ ಅರಿವು ಮೂಡಿಸಿರಿ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳು ನಿಮ್ಮನ್ನು ಕಂಡುಕೊಳ್ಳುವ ಕೃಪೆಯನ್ನು ಕರುಣಿಸಿರಿ ದೇವ. ಅಪ್ಪ ತಂದೆ, ನಮಗೋಸ್ಕರ ಈ ಲೋಕಕ್ಕೆ ನೀವು ನಿಮ್ಮ ರಕ್ತವನ್ನು ತೋರಿಸಿದಿರೆಂಬ ಭಾವನೆಯನ್ನು ಆ ಮಕ್ಕಳಲ್ಲಿ ಮೂಡಿಸಿರಿ ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಅರಿವಿಲ್ಲದೆ ನಿಮ್ಮನ್ನು ಪ್ರೀತಿಸಿದೆ ಅಪ್ಪ ತಂದೆ, ಆ ಮಕ್ಕಳಲ್ಲಿ ಈ ಲೋಕದಲ್ಲಿ ಎಲ್ಲ ಬೆಳೆಸಿದ ವಸ್ತುಗಳಿಗೆ ಅಪ್ಪ ಅವರು ಅಡಿಟ್ ಆಗಿದ್ದಾರೆ ಸ್ವಾಮಿ. ಆ ಮಕ್ಕಳನ್ನ ಮೇಲೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಆ ಮಕ್ಕಳನ್ನ ಆಶೀರ್ವದಿಸಿರಿ ರಜ. ಅಪ್ಪ ನಿಮ್ಮನ್ನು ಕಂಡುಕೊಳ್ಳುವ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಮಕ್ಕಳಾಗಿ ಬಾಳುವ ವರದಾನವನ್ನು ಆ ಮಕ್ಕಳಿಗೆ ಆಶೀರ್ವದಿಸಿರಿ ರಜ. ಅಪ್ಪ ತಂದೆ, ಈ ತಪಸ್ಸುಕಾರನ ಅರಿವು ಅವರ ಮಕ್ಕಳಲ್ಲಿ ಮೂಡಿಸಿರಿ ಸ್ವಾಮಿ. ಅಪ್ಪ ನಿಮ್ಮ ಪರಿಶುದ್ಧವಾದ ವಾರಗಳು ಆ ಮಕ್ಕಳಿಗೆ ಅರಿವಾಗಲಿ ಸ್ವಾಮಿ. ನೀ ಪಟ್ಟ ಯಾತನೆಗಳು, ನೀ ಕೊಟ್ಟ ಅಪ್ಪ ನೋವುಗಳು ಆ ಮಕ್ಕಳಿಗೆ ಅರಿವು ಮೂಡಿಸಿರಿ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳು ನಿಮ್ಮ ಮಕ್ಕಳಾಗಿ ಆಶೀರ್ವದಿಸಿರಿ. ಮನೆ ಪರಿವರ್ತನೆಗೊಂಡು ಜೀವಿಸುವ ಕೃಪೆಯನ್ನು ಕೊಡಿರಿ ಸ್ವಾಮಿ. ಅಪ್ಪ ನನ್ನ ಕುಟುಂಬದಲ್ಲಿ ನನ್ನ ಒಡ ಹುಟ್ಟಿದವರು ಸಹ ಅಪ್ಪ ನಿಮ್ಮನ್ನು ಅರಿತೇ ಇಲ್ಲ ಸ್ವಾಮಿ. ಅಪ್ಪ ತಂದೆ, ನೀವು ಕೊಟ್ಟ ಯಾತನೆಗಳು ನಿಮ್ಮ ಪ್ರೀತಿ ಅವರಿಗೆ ಗೊತ್ತು, ಆದರೆ ಅದನ್ನು ಪಾಲಿಸದೆ ಅಪ್ಪ ತಮಗೆ ಇಷ್ಟ ಬಂದಂತೆ ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಆ ಮಕ್ಕಳನ್ನ ಆಶೀರ್ವದಿಸಿರಿ ಸ್ವಾಮಿ. ಆ ಮಕ್ಕಳ ಮನ ಪರಿವರ್ತನೆಗೊಂಡು ಜೀವಿಸುವ ಕೃಪೆಯನ್ನು ಆ ಮಕ್ಕಳಿಗೆ ಕರುಣಿಸಿರಿ ರಜ. ಹೆಸರೇ ಕರುಣೆ ತೋರಿ ದಯೆ ತೋರಿರಿ ರಜ. ಅಪ್ಪ ತಂದೆ, ಅವರಿಗೆ ಜೀವಿಸುವ ವರವನ್ನು ಕೊಟ್ಟಿದ್ದೀರಾ, ಕೃಪೆಯನ್ನು ಕೊಟ್ಟಿದ್ದೀರಾ. ಅದನ್ನು ಅರಿತುಕೊಂಡು ಬಾಳುವ ಕೃಪೆಯನ್ನು ಕೊಡಿರಿ ಸ್ವಾಮಿ. ಅಪ್ಪ ತಂದೆ, ಅಪ್ಪ ಅದ್ಭುತಗಳು ಕಾಣುವ ಮಕ್ಕಳಾಗದೆ ಅಪ್ಪ ನೀವು ಕೊಟ್ಟ ಯಾಚನೆಗಳು ಅವ್ರಿಗೆ ಏನೆಂಬುದನ್ನು ತಿಳಿಸಿ ಆ ಮಕ್ಕಳು ನಿಮ್ಮತ್ತ ಬರುವ ಕೃಪೆಯನ್ನು ಕರುಣಿಸಿರಿ ರಜ. ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ಈ ತಪಸ್ಸಿಕರನ ಅರಿವು ನನಗೆ ಈ ವರ್ಷ ನನಗೆ ಮೂಡಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ, ನಾನು ಸಹ ತಪಸ್ಸಿಕರನ ಅರಿವಿಲ್ಲದೆ ಉಪವಾಸ ಮಾಡುತ್ತಿದ್ದೆ, ಪ್ರಾರ್ಥನೆ ಮಾಡುತ್ತಿದ್ದೆ. ಅಷ್ಟೇ ಅಲ್ಲದು ನನ್ನ ಜೀವಿತ ಆಗಿತ್ತು ಸ್ವಾಮಿ. ಒಂದೊಂದು ವಾಕ್ಯಗಳು ಈ ವರ್ಷ ನನಗೆ ಮನದಟ್ಟಾಗಿ ಮಾಡಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ, ನನ್ನನ್ನು ನಿಮ್ಮ ಕೃಪೆಯಿಂದ ನಿಮ್ಮ ಕರುಣೆಯಿಂದ ನನಗೆ ಈ ವರ್ಷ ತುಂಬಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವರ್ಷ ತಪಸ್ಸು ಕಾಲ ಅಪ್ಪ ತಂದೆ ವಾಡಿಕೆ ಆಗದೆ ನಿಮ್ಮನ್ನು ಸಂಪೂರ್ಣವಾಗಿ ನಾನು ಇನ್ನೂ ಹೆಚ್ಚೆಚ್ಚಾಗಿ ಕೊಂಡುಕೊಳ್ಳುವಂತ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ. ನಿಮ್ಮ ಪರಿಶುದ್ಧವಾದ ರಕ್ತವು ನನ್ನ ತಿರುಸಿದ ಪಾದದವರಿಗೆ ಇಳಿದು ಬಂದು ನಿಮ್ಮನ್ನು ಅಪ್ಪ ಕಂಡುಕೊಳ್ಳುವ ಮಗಳಾಗಿ ನನ್ನ ಆಶೀರ್ವದಿಸಿರಿ ಎಂದು ವಿಕಾಸಿತ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದೆ ನನ್ನ ಜೀವನವನ್ನು ತಂದೆ. ಆಮೇಲೆ ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮದ ಸ್ತೋತ್ರ. ಅಪ್ಪ ತಂದೆ, ಈ ಸುಂದರವಾದ ಜಾವದಲ್ಲಿ ನಿಮ್ಮನ್ನು ಸ್ತುತಿಸಲು ಆರಾಧಿಸಲು ನಮ್ಮನ್ನು ಕರೆ ತಂದಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳು, ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ತಪಸ್ಸು ಕಾಲದಲ್ಲಿ ಸಿದ್ಧತೆ ಇಲ್ಲದಿರುವ ಎಲ್ಲ ಮಕ್ಕಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಈ ಲೋಕದ ಮೋಹಗಳಿಗೆ ಒಳಗಾಗಿ ಕೇವಲ ತಿನ್ನುತ್ತಾ ಕುಡಿಯುತ್ತಾ ಮೋಜು ಮಾಡುತ್ತಿರುವ ಎಲ್ಲ ಮಕ್ಕಳನ್ನು ಪರಿವರ್ತಿಸಿದ ಅವರು ನಿಮ್ಮನ್ನು ಕಂಡುಕೊಂಡು ನಿಮ್ಮಲ್ಲಿ ಆಶ್ರಯಿಸಿ ಬಾಳುವ ಮಕ್ಕಳಾಗಿ ಅವರನ್ನು ಪರಿವರ್ತಿಸಿರಿ ರಾಜ.
ಅಪ್ಪ ತಂದೆ, ಯಾವುದೇ ಶೋಧನೆ ಪ್ರಲೋಭನೆಗೆ ಅವರು ಒಳಗಾಗದಂತೆ ಅವರನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ಸಂರಕ್ಷಣೆಯನ್ನು ಕೊಡಿರಿ ಸ್ವಾಮಿ. ಅವರು ತಮ್ಮ ಹೆಚ್ಚಿನ ಸಮಯವನ್ನು ನಿಮ್ಮೊಂದಿಗೆ ಕಳೆದುಕೊಂಡು ನಿಮ್ಮಂತೆ ಜೀವಿಸುವ ಕೃಪೆಯನ್ನು ಅವರಿಗೆ ಕರುಣಿಸಿದೆ ರಾಜ. ಅವರ ಎಲ್ಲಾ ಕೆಟ್ಟತನಗಳಿಂದ, ದುರಭ್ಯಾಸಗಳಿಂದ ಹೊರಬರಲು ಮನಸ್ಸಿದ್ದರು ಅದರಿಂದ ಹೊರಬರಲಾಗದೆ ಕಷ್ಟಪಡುತ್ತಿರುವ ಎಲ್ಲ ಮಕ್ಕಳನ್ನು ನಿಮ್ಮ ನಾಮದಲ್ಲಿ ಬಲಪಡಿಸಿರಿ, ಶಕ್ತಿಪಡಿಸಿರಿ ಸ್ವಾಮಿ. ಅವರನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ಸ್ವಾಮಿ. ಅಪ್ಪ ತಂದೆ, ಈ ತಪಸ್ಸು ಕಾಲದಲ್ಲಿ ನಿಮ್ಮ ಮರಣ ಯಾತನೆಯನ್ನು ಸ್ಮರಿಸಿಕೊಂಡು ತ್ಯಾಗ, ಪ್ರೀತಿ, ಕ್ಷಮೆಯಿಂದ ಜೀವಿಸುವ ಮಕ್ಕಳಾಗಿ ಅವರನ್ನು ಮಾರ್ಪಡಿಸಿದೆ ರಾಜ. ಅಪ್ಪ ತಂದೆ, ಹಾಗೆಯೇ ನಾನು ಈ ಮಧ್ಯಸ್ಥ ಪ್ರಾರ್ಥನೆಯ ಎಲ್ಲ ಅಂಗಾಂಗಗಳು, ನಮ್ಮ ವಿಚಾರಣೆಯಲ್ಲಿರುವವರು ಪ್ರತಿಯೊಬ್ಬರು ಈ ತಪಸ್ಸು ಕಾಲದಲ್ಲಿ ಉತ್ತಮವಾದ ಸಿದ್ಧತೆಯನ್ನು ಮಾಡಿಕೊಂಡು ನಿಮ್ಮ ವಾಕ್ಯವನ್ನು ಅನುಸರಿಸಿ ನಿಮ್ಮ ಘೋರವಾದ ಯಾತನೆಯನ್ನು ಸ್ಮರಿಸಿಕೊಂಡು ನಿಮಗೆ ಯೋಗ್ಯವಾದ ಮಕ್ಕಳಾಗಿ ಬಾಳಲು ನಮ್ಮೆಲ್ಲರನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ಸ್ವಾಮಿ. ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿ ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತಲೆಯಿಂದ ಪಾದದವರೆಗೂ ನಮ್ಮೆಲ್ಲರನ್ನು ತೊಳೆಯಿರಿ ಸ್ವಾಮಿ. ತಂದೆ, ಈ ತಪಸ್ಸು ಕಾಲದ ಅರಿವೇ ಇಲ್ಲದೆ ಜೀವಿಸುತ್ತಿರುವ ಎಲ್ಲ ಮಕ್ಕಳು ಪರಿಶುದ್ಧತೆಯಿಂದ ಜೀವಿಸುವಂತೆ ನಿಮ್ಮನ್ನು ಅರಿತು ಬಾಳುವ ಮಕ್ಕಳಾಗಿ ಅವರನ್ನು ಮಾರ್ಪಡಿಸಿರಿ ಎಂದು ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವಗಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪರಿಶುದ್ಧ ಅಪ್ಪ ತಂದೆ, ಈ ತಪಸ್ಸು ಕಾಲ ಅಂದ್ರೆ ತಂದೆ ಒಂದು ಅರ್ಥ ಇದೆ ತಂದೆ. ಅಪ್ಪ ತಂದೆ, ನಾವು ಅರ್ಥ ಮಾಡಿಕೊಳ್ಳುವಂತೆ ನಾವೆಲ್ಲರೂ ಆಗಲಿ. ಅಪ್ಪ ತಂದೆ ಒಡೆಯಲ್ಲಿ ತಪಸ್ಸು ಕಾಲದಲ್ಲಿ ತಕ್ಕ ಸಮಯಕ್ಕೆ ಎಲ್ಲರೂ ಕೈಗೊಳ್ಳುವಂತೆ ಆಗಲಿ. ಅಪ್ಪ ತಂದೆ, ನಿಮ್ಮ ಹೆಚ್ಚಾಗಿ ನಿಮ್ಮ ವಾಕ್ಯಕ್ಕೆ ಕಿವಿ ಕೊಡುವಂತೆ ಆಗಲಿ. ಅಪ್ಪ ತಂದೆ ಒಡೆಯಲ್ಲಿ ತಂದೆ ಎಲ್ಲರಲ್ಲಿ ಭಯ ಭಕ್ತಿ ಉಂಟಾಗಲಿ. ಅಪ್ಪ ತಂದೆ ಎಲ್ಲರಲ್ಲಿ ವಿಶ್ವಾಸ ಮೂಡಲಿ. ಅಪ್ಪ ತಂದೆ ಒಡೆಯಲ್ಲಿ ನಿಮಗೆ ಮಡಿದು ನಿಮ್ಮ ಮುಂದೆ ನಿಲ್ಲುವಂತೆ ಆಗಲಿ. ಅಪ್ಪ ಒಡೆಯನ್ನೇ ತಂದೆಯೇ, ಒಡೆಯ ತಂದೆಯೇ, ಆರಾಧನೆ ಇದ್ದರೆ ಅದರಲ್ಲಿ ಭಾಗವಹಿಸುವ ಜನರೇ ಇರೋದಿಲ್ಲ ತಂದೆಯೇ. ಅಪ್ಪ ತಂದೆ ಒಡೆಯನೇ, ಇನ್ನು ಸಿಲುಬೆ ಆಗಿ ಶುಕ್ರವಾರ ದಿನ ಸ್ವಲ್ಪ ಜನ ಬರುತ್ತಾರೆ, ಸ್ವಲ್ಪ ಜನ ಬರುವುದಿಲ್ಲ ತಂದೆಯೇ. ಅಪ್ಪ ತಂದೆಯೇ, ಅವರ ಮದುವೆದು ಅವರ ತಂದೆಯೇ, ಅವರಲ್ಲಿರುವ ಭೇದಾಭಿಮಾನಿತನ ಅದನ್ನೆಲ್ಲ ಓದಿಸಿರಿ ತಂದೆಯೇ. ಒಡೆಯ ತಂದೆಯೇ, ನೀವೊಬ್ಬರೇ ನಮಗೆ ದೇವರು. ಅಪ್ಪ ತಂದೆ, ನಿಮ್ಮ ಮುಂದೆ ನಾವು ಕಾಲ ಕಳಿಬೇಕಾಗಿದೆ, ಪ್ರಾರ್ಥನೆ ಮಾಡಬೇಕಾಗಿದೆ. ಎಲ್ಲರ ಮನಸ್ಸನ್ನು ತೆರೆಯಿರಿ ತಂದೆಯೇ. ಒಡೆಯ ತಂದೆಯೇ, ಹೆಚ್ಚಾಗಿ ನಿಮಗೆ ಸಮಯ ಕೊಡುವಂತೆ ಆಗಲಿ. ಅಪ್ಪ ತಂದೆಯೇ, ನನ್ನನ್ನು ತಿರಸ್ಕರಿಸುತ್ತೇನೆ, ಸನ್ಮಾನಿಸುವವನು ಸನ್ಮಾನಿಸುತ್ತೇನೆ ಅಂತ ನುಡಿದಿದ್ದೀರ. ಹೌದು ತಂದೆಯೇ, ನಾವು ಅದೊಂದು ವೇಳೆಗೆ ಯೋಚನೆ ಮಾಡಬೇಕಾಗಿದೆ. ಅಪ್ಪ ತಂದೆಯೇ, ತಿರಸ್ಕರಿಸುವವರನ್ನು ತಿರಸ್ಕರಿಸುತ್ತೀರ ತಂದೆಯೇ, ಸನ್ಮಾನಿಸುವವನು ಸನ್ಮಾನಿಸುತ್ತೀರ. ಅಪ್ಪ ತಂದೆ ಒಡೆಯನೇ, ಹಾಗಾಗಿ ಅಪ್ಪ ತಂದೆ, ನಿಮ್ಮಲ್ಲಿ ಹೆಚ್ಚಾಗಿ ನಾವು ಭಯ ಭಕ್ತಿಯಿಂದ ಮಣಿಯುವಂತೆ ಆಗಲಿ. ಅಪ್ಪ ತಂದೆ, ನಿಮ್ಮಲ್ಲಿ ನಂಬಿಕೆ ಇಡುವಂತೆ ಆಗಲಿ ಎಲ್ಲರೂ. ಅಪ್ಪ ತಂದೆ ಒಡೆಯನೇ ತಂದೆಯೇ, ಈಗೇನು ಅಂತ್ಯ ಉಪವಾಸದಲ್ಲಿ ತಂದೆ ಕೈಗೊಂಡಿಲ್ಲ ತಂದೆಯೇ. ಆಗಲಾದರೂ ತಂದೆಯೇ, ಉಪವಾಸ ಅಂದರೆ ಬೂದಿ ಗುಂಡಿಯಲ್ಲಿ ಕುತ್ಕೊಂಡು ಕಣ್ಣು ಚೀಲವನ್ನು ಇಟ್ಟುಕೊಂಡು ಪ್ರಾರ್ಥಿಸುತ್ತಿದ್ದರು ತಂದೆಯೇ. ಬಟ್ಟೆಯನ್ನು ಹರಿದುಕೊಂಡು ಇಟ್ಟುಕೊಂಡು ಪ್ರಾರ್ಥಿಸುತ್ತಿದ್ದರು. ಅಪ್ಪ ತಂದೆ, ಒಂದು ಕಿಂಚಷ್ಟು ಇಲ್ಲ ತಂದೆಯೇ. ಆದರೂ ತಂದೆಯೇ, ಇವರಲ್ಲೂ ಭಯ ಭಕ್ತಿ ಉಂಟಾಗಲಿ. ಅಪ್ಪ ತಂದೆ, ಹೆಚ್ಚಾಗಿ ವಿಶ್ವಾಸ ಉಂಟಾಗಲಿ ತಂದೆ. ನೀವು ಯಾರನ್ನೋದು ತಿಳಿದುಕೊಳ್ಳುವಂತೆ ಆಗಲಿ. ಅಪ್ಪ ತಂದೆ ಒಡೆಯ, ಎಲ್ಲದಕ್ಕೂ ಕಾರಣ ಆಗಿರೋದು ನೀವು ಒಬ್ಬರೇ ತಂದೆ. ಅದನ್ನು ಅರಿತುಕೊಳ್ಳುವಂತೆ ಆಗಲಿ. ಕೆಟ್ಟು ಹೋಗಿರೋರು ಮತ್ತೆ ಬರುವಂತೆ ಆಗಲಿ. ಅಪ್ಪ ತಂದೆಯೇ ಒಡೆಯ ತಂದೆಯೇ, ಬೇಡ ಅಂತ ತಿರಸ್ಕರಿಸಿ ಹೋಗಿರೋರು ಮತ್ತೆ ಬರುವಂತೆ ಆಗಲಿ ತಂದೆಯೇ. ಒಡೆಯ ತಂದೆಯೇ,
ನಿಮ್ಮಲ್ಲಿ ತಂದೆಯೇ ನಿಮ್ಮನ್ನು ಮರೆತು ಇರುವವರು ತಿರ್ಗಾ ಜ್ಞಾಪಕ ಮಾಡಿಕೊಂಡು ಬರುವಂತೆ ಆಗಲಿ ತಂದೆಯೇ. ಒಡೆಯ ತಂದೆ ಎಲ್ಲರಿಗೂ ಆಶೀರ್ವದಿಸು ಅಪ್ಪ ತಂದೆ. ಈ ತಪಸ್ಸು ಕಾಲದಲ್ಲಿ ಎಲ್ಲರನ್ನು ಎಬ್ಬಿಸು ತಂದೆಯೇ. ಎಲ್ಲರೂ ಸೋತು ಹೋಗಿರೋರ್ನೆಲ್ಲ ಎಬ್ಬಿಸು, ಎಲ್ಲರನ್ನು ಬಲಪಡಿಸು ಅಪ್ಪ ತಂದೆ. ನಿಮ್ಮ ಮುಂದೆ ಶಾಸನಗಳಿಗೆ ನಮಸ್ಕರಿಸಿ ಅಡ್ಡಗುಡ್ಡು ಕೃತಜ್ಞತ ಸ್ತೋತ್ರವನ್ನು ಸಲ್ಲಿಸ್ತೇನೆ ತಂದೆ. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ವಿಶ್ವಾಸದಲ್ಲಿ ಪ್ರಾರ್ಥಿಸುವ ಸಮಯವಿದು. ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಅಮ್ಮ, ಈ ತಪಸ್ಸು ಕಾಲದ ಸಿದ್ಧತೆ ಇಲ್ಲದೆ, ಇನ್ನು ತಮ್ಮ ಪಾಪದ ಅರಿವಿಲ್ಲದೆ, ಪಶ್ಚಾತ್ತಾಪದ ಅರಿವಿಲ್ಲದೆ ತಿನ್ನುತ್ತಾ ಕುಡಿಯುತ್ತಾ ಮೋಜು ಮಾಡುತ್ತಾ ಪಾಪ ಜೀವಿತದಲ್ಲಿಯೇ ಜೀವಿಸುತ್ತಿರುವಂತಹ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸಿಯಿಂದ ನಾವು ಭಿನ್ನಯಿಸುವ. ತಪಸ್ಸು ಕಾಲಕ್ಕೆ ಸಿದ್ಧತೆಯಾಗದಿರುವಂತಹ ಮಕ್ಕಳನ್ನು, ತಪಸ್ಸು ಕಾಲದ ಅರಿವೇ ಇಲ್ಲದಂತಹ ಮಕ್ಕಳನ್ನು ಪರಿವರ್ತನೆಗೆ ಕರೆದುಕೊಂಡು ಹೋಗುವ ಪ್ರೇರಣೆಯ ಮಾರ್ಗವು ಮಾತೆ ಆಗುವಂತೆ ಪ್ರಾರ್ಥಿಸೋಣ. ಆಗ ನಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸೋಣ. ಈಗ ನಾವು ಪ್ರಾರ್ಥಿಸುವುದಕ್ಕೆ ಸ್ವಲ್ಪ ಸಮಯ ಮಾತ್ರವೇ, ಆದರೆ ವೈಯಕ್ತಿಕವಾಗಿ ಕುಳಿತು ನಾವು ಪ್ರಾರ್ಥಿಸಬೇಕು. ಕುಟುಂಬಗಳಲ್ಲಿ ವೈಯಕ್ತಿಕವಾಗಿ ತಪಸ್ಸು ಕಾಲಕ್ಕೆ ಸಿದ್ಧತೆಯಾಗದಿರುವವರನ್ನು, ಕಣ್ಣು ಮುಂದೆ ನಾವು ನೋಡುವಂತಹ ಕುಡುಕರನ್ನು ಅಥವಾ ಸಲಿಂಗಾಮಿಗಳನ್ನು ಅಥವಾ ಜಗಳ ಮಾಡುವವರನ್ನು, ಮೋಸ ಮಾಡುವವರನ್ನ, ಕದಿಯುವವರನ್ನ, ಕೊಲೆ ಮಾಡುವವರನ್ನ, ಅನ್ಯಾಯ ಅಕ್ರಮ ಮಾಡುವವರನ್ನ, ಇವರೆಲ್ಲರನ್ನು ನೋಡುವಾಗ ದೇವಾವರ ಮೇಲೆ ಕರುಣೆ ತೋರಿ ದಯೆ ತೋರಿರಿ, ದೇವಾವರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ಪ್ರತಿಯೊಬ್ಬರನ್ನು ಸ್ಮರಿಸುತ್ತಾ ಪ್ರತಿಯೊಬ್ಬರ ಪರಿವರ್ತನೆಗಾಗಿ ಪ್ರಾರ್ಥಿಸುವ ಕೃಪೆ ದೇವರು ನಮಗೆ ಕೊಟ್ಟಿದ್ದಾರೆ. ಅದರಿಂದ ಅವರ ಮೇಲೆ ಕರುಣೆ ತೋರುವುದಕ್ಕಾಗಿ ಪ್ರಾರ್ಥಿಸಿ. ಯಾರನ್ನು ನೋಡುವಾಗಲೂ ಒಂದು ಮಾತು, ದೇವಾ ಇವರ ಮೇಲೆ ಕರುಣೆ ತೋರಿ ದಯೆ ತೋರಿರಿ, ದೇವಾ ಈ ಲೋಕದ ಮೇಲೆ ಕರುಣೆ ತೋರಿ ದಯೆ ತೋರಿರಿ, ದೇವಾ ಎಲ್ಲ ಯಾಜಕರುಗಳ ಮೇಲೆ, ಎಲ್ಲ ಕನ್ಯಾಸ್ತ್ರೀಯರ ಮೇಲೆ, ಎಲ್ಲ ಶುಶ್ರೂಷಕರ ಮೇಲೆ, ದೇವಾ ಎಲ್ಲ ಕುಟುಂಬಗಳ ಮೇಲೆ, ಎಲ್ಲ ವ್ಯಕ್ತಿಗಳ ಮೇಲೆ, ನಮ್ಮ ಕುಟುಂಬಗಳ ಮೇಲೆ ದೇವಾ ಕರುಣೆ ತೋರಿ ದಯೆ ತೋರಿ ಎಂದು ಪ್ರಾರ್ಥಿಸಿರಿ. ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ಜಪಸರ ನಡೆಯುವ ಸಮಯವಿದು. ಜಪಸರದೊಂದಿಗೆ ನಾವು ಪ್ರಾರ್ಥಿಸುವ. ಪರಿವರ್ತನೆಗಳ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂಬುದಾಗಿ ನಮ್ಮ ಉತ್ತರ. ಪ್ರತಿಯೊಬ್ಬರ ಉತ್ತರ ಪರಿವರ್ತನೆ ಇಲ್ಲದವರಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಎಂಬುದಾಗಿ ಜಪಸರವನ್ನು ಹಿಡಿದು ನಾವು ಪ್ರಾರ್ಥಿಸುವ.